ಛತ್ತೀಸ್ಗಢದಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟದ 8ನೇ ದಿನವಾದ ನಿನ್ನೆ ಹಾಕಿ, ಫುಟ್ಬಾಲ್, ಅಥ್ಲೆಟಿಕ್ಸ್ ಮತ್ತು ಬಿಲ್ಲುಗಾರಿಕೆ ಸ್ಪರ್ಧೆಗಳು ನಡೆದವು. ರಾಯ್ಪುರದಲ್ಲಿ ನಡೆದ ಮಹಿಳಾ ಹಾಕಿ ಅಂತಿಮ ಪಂದ್ಯದಲ್ಲಿ ಒಡಿಶಾ ತಂಡವು ಮಿಜೋರಾಂ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿ ಚಿನ್ನದ ಪದಕ ಗೆದ್ದುಕೊಂಡಿತು. ಜಾರ್ಖಂಡ್ ತಂಡವು ಮಧ್ಯಪ್ರದೇಶವನ್ನು ಸೋಲಿಸಿ ಕಂಚಿನ ಪದಕ ಪಡೆಯಿತು. ಪುರುಷರ ಫುಟ್ಬಾಲ್ನ ಸೆಮಿಫೈನಲ್ನಲ್ಲಿ ಅರುಣಾಚಲ ಪ್ರದೇಶವನ್ನು 3-2 ಗೋಲುಗಳಿಂದ ಸೋಲಿಸಿದ ಆತಿಥೇಯ ಛತ್ತೀಸ್ಗಢ ಫೈನಲ್ ಪ್ರವೇಶಿಸಿದೆ. ಫೈನಲ್ನಲ್ಲಿ ಛತ್ತೀಸ್ಗಢ ತಂಡವು ಪಶ್ಚಿಮ ಬಂಗಾಳವನ್ನು ಎದುರಿಸಲಿದೆ. ಪಶ್ಚಿಮ ಬಂಗಾಳವು ಗೋವಾವನ್ನು 5-2ರಿಂದ ಸೋಲಿಸಿ ಫೈನಲ್ ತಲುಪಿದೆ. ಅಥ್ಲೆಟಿಕ್ಸ್ನಲ್ಲಿ ಕರ್ನಾಟಕ ತಂಡವು ಮಿಂಚಿದೆ. ಜಗದಲ್ಪುರದಲ್ಲಿ ನಡೆದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ನಾಗಿಣಿ ಮಹಿಳೆಯರ 800 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಪಡೆದರೆ, ದಶರಥ ತಲ್ವಾರ್ ಪುರುಷರ 10 ಕಿಲೋಮೀಟರ್ ನಡಿಗೆಯಲ್ಲಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ.